ಬೆನ್ನಲ್ಲೇ ಮಹಾರಾಷ್ಟ್ರದ ಮತ್ತೊಂದು ಖ್ಯಾತೆ ಹೆಂಗಿದೆ ನೋಡಿ. ಗಡಿ ಭಾಗದ ಮರಾಠಿ ವಿದ್ಯಾರ್ಥಿಗಳನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡಿದೆ. ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಿಂದ ಆಫರ್ ಕೊಟ್ಟಿದ್ದಾರೆ. ಗಡಿ ಸಮಸ್ಯೆ ಇರುವ ಬೆಳಗಾವಿ ಸೇರಿದಂತೆ 165 ಗ್ರಾಮಗಳಿಗೆ ಆಮಿಷವನ್ನು ಒಡ್ಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಶೇಕಡ 75ರಷ್ಟು ಶುಲ್ಕದ ವಿನಾಯಿತಿಯ ಆಮಿಷವನ್ನು ಒಡ್ಡಿದ್ದಾರೆ. ಉಚಿತ ಹಾಸ್ಟೆಲ್ ಕೊಡ್ತೀವಿ, ಉಚಿತ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸಿ ಫೀಸ್ನಲ್ಲೂ ಕೂಡ ನಾವು ಕನ್ಸೆಷನ್ ಕೊಡ್ತೀವಿ ಎನ್ನುವ ಭರವಸೆಯನ್ನು ನೀಡಿದ್ದಾರೆ. ಬೆಳಗಾವಿಯ 3 ಕಡೆ ಕಾರ್ಯಾಗಾರವನ್ನು ಮಾಡೋದಾಗಿ ನೋಡಿ. ಏಪ್ರಿಲ್ 22ರಂದು ಏಕಕಾಲದಲ್ಲಿ ಕಾರ್ಯಾಗಾರವನ್ನು ಮಾಡ್ತಾರೆ. ನಿಪ್ಪಾಣಿ, ಬೆಳಗಾವಿ, ಖಾನಾಪುರದಲ್ಲಿ ಕಾರ್ಯಾಗಾರವನ್ನು ಮಾಡುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಒಟ್ಟಾರೆ ಒಂದಾದ ನಂತರ ಒಂದು ಖ್ಯಾತೆ ತೆಗಿತಾ ಇರುವಂಥ ಮಹಾರಾಷ್ಟ್ರ ಈಗ ಸ್ಮೃತಿ ಭವನಕ್ಕೆ ಬೆಳಗಾವಿಯ ಜಿಲ್ಲಾಡಳಿತ ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಗಡಿ ಸಮಸ್ಯೆ ಇರುವ ಬೆಳಗಾವಿಯ ಸುಮಾರು 165 ಗ್ರಾಮಗಳಿಗೆ ಆ ವಿದ್ಯಾರ್ಥಿಗಳಿಗೆ ನಾವು ಫೀಸ್ನಲ್ಲಿ ವಿನಾಯಿತಿಯನ್ನು ಕೊಡ್ತೀವಿ, ಶುಲ್ಕದಲ್ಲಿ ವಿನಾಯಿತಿ ಕೊಡ್ತೀವಿ, ಉಚಿತವಾಗಿ ಹಾಸ್ಟೆಲ್ ಕೊಡ್ತೀವಿ, ಈ ರೀತಿಯೆಲ್ಲ ಭರವಸೆ ನೀಡಿ ಆಮಿಷವನ್ನು ಒಡ್ಡುತ್ತಿದೆ. ಯಾರೇ ಇರಲಿ ಅವರು ಉಲ್ಲಂಘನೆ ಮಾಡ್ತಾ ಇದ್ದಾರಂದ್ರೆ ಅವರಿಗೆ ನಾವು ಬಿಡಲ್ಲ. ಇದು ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಅದರ ಜೊತೆ ನನಗೆ ಯಾವಾಗಲೂ ನಮ್ಮ ಜಿಲ್ಲೆನಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕಂತ ನನ್ನ ಭಾವನೆ. ಪ್ರತಿ ಒಂದು ಸಂದರ್ಭದಲ್ಲಿ ನಾನು ಬರೀ ಇದೇ ಹೇಳ್ತಾ ಇದ್ದೇನೆ, ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಇರಬೇಕಂತ ಹೇಳ್ತೀನಿ. ಆ ನಿಟ್ಟಿನಲ್ಲಿ ಶಾಂತಿಗೆ ಭಂಗ ಆಗುವ ರೀತಿಯಲ್ಲಿ ಯಾರಾದರೂ ಯಾವುದೇ ಹರಕತ್ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಮಾಡಲಿಕ್ಕೆ ಬಿಡಲ್ಲ. ಸದ್ಯಕ್ಕೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೈಲಾರಿ, ಏನಿದು ಮಹಾರಾಷ್ಟ್ರದ ಮತ್ತೊಂದು ಖ್ಯಾತೆ? DC ಏನು ಹೇಳಿದ್ದಾರೆ ಮೈಲಾರಿ? ಹೌದು ರಂಜಿತ್, ಸ್ಮೃತಿ ಭವನವನ್ನ ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ಏನು ನಿರ್ಮಾಣ ಮಾಡೋದಕ್ಕೆ MS ಹೊರಟಿತ್ತು. ಅದಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಸದ್ಯ ಬ್ರೇಕ್ ಹಾಕಿರುವಂಥದ್ದು. ಆ ಬ್ರೇಕ್ ಹಾಕ್ತಿದ್ದಂತೆ ಈಗ ಮತ್ತೊಂದು ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಖ್ಯಾತೆಯನ್ನ ತೆಗೆದುಕೊಂಡಿರುವಂಥದ್ದು. ಗೋಲಿಬಾರ್ನಲ್ಲಿ ಮೃತಪಟ್ಟವರ ಹೆಸರಿನಲ್ಲಿ ಸ್ಮೃತಿ ಭವನ ನಿರ್ಮಾಣ ಮಾಡಿ ಅಲ್ಲಿ ಛಾಯಾಚಿತ್ರ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗಿತ್ತು. ಅದಕ್ಕೆ ಈಗ ನಾನು ನೋಟಿಸ್ ಅನ್ನ ಕೊಡ್ತೇನೆ, ಅದಕ್ಕೆ ಬ್ರೇಕ್ ಹಾಕ್ತೇನೆ ಅನ್ನೋ ನಿಟ್ಟಿನಲ್ಲಿ DC ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇದಾದ ನಂತರ ಈಗ ಮತ್ತು ಗಡಿ ಭಾಗದ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಶಿವಾಜಿ ವಿದ್ಯಾಲಯ ಒಂದು ಆಫರ್ ಅನ್ನ ಕೊಟ್ಟಿರುವಂತದ್ದು. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವಂತಹ ಈ ಶಿವಾಜಿ ವಿದ್ಯಾಲಯ ಗಡಿ ಭಾಗದಲ್ಲಿ ಇರುವಂತಹ ಸುಮಾರು 165 ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಆಫರ್ ಅನ್ನ ಕೊಟ್ಟಿದೆ. ವಿದ್ಯಾರ್ಥಿಗಳಿಗೆ ಸುಮಾರು 75ರಷ್ಟು ಶುಲ್ಕ ವಿನಾಯಿತಿ ಮತ್ತು ಉಚಿತವಾಗಿ ಹಾಸ್ಟೆಲ್ಗಳನ್ನ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಏನು ಭರವಸೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗಾಗಿಯೇ 3 ಕಡೆಗಳಲ್ಲಿ, ಬೆಳಗಾವಿ ಸೇರಿದಂತೆ 3 ಕಡೆಗಳಲ್ಲಿ ಅಂದ್ರೆ ನಿಪ್ಪಾಣಿ, ಬೆಳಗಾವಿ ಮತ್ತು ಖಾನಾಪುರದಲ್ಲಿ ಕಾರ್ಯಾಗಾರವನ್ನ ಮಾಡಿ ಕೋರ್ಸ್ ಮತ್ತು ಸೌಲಭ್ಯದ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತೇವೆ. ಅದು ಏಪ್ರಿಲ್ 22ರಂದು ಈ ಒಂದು ಕಾರ್ಯಾಗಾರ ಏಕಕಾಲಕ್ಕೆ ನಡೆತಿರುವಂತದ್ದು. ಇಲ್ಲಿ ಗಡಿ ಭಾಗದ ವಿದ್ಯಾರ್ಥಿಗಳನ್ನ ಸೆಳೆಯೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಾನು ಮರಾಠಿ ಭಾಷಿಕ ಅನ್ನೋ ಒಂದು ಪ್ರಮಾಣ ಪತ್ರವನ್ನ ಈ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಗೆ ಈ ಮಹಾರಾಷ್ಟ್ರ ಸರ್ಕಾರ ಧಕ್ಕೆಯನ್ನ ತರ್ತಿದ್ರು. ರಾಜ್ಯ ಸರ್ಕಾರ ಮಾತ್ರ ಸುಮ್ಮನಾಗಿರುವಂತದ್ದು. ರಂಜಿತ್, ಓಕೆ ಮೈಲಾರಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿ. ಮುಂದಿನ ಸುದ್ದಿಯನ್ನು ನೋಡೋಣ. ಸ್ಮೃತಿ ಭವನಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಬೆಳಗಾವಿ ಜಿಲ್ಲಾಡಳಿತ ಬ್ರೇಕ್ ಹಾಕಿದ ಬೆನ್ನಲ್ಲೇ ಮಹಾರಾಷ್ಟ್ರದ ಮತ್ತೊಂದು ಖ್ಯಾತೆ ಹೆಂಗಿದೆ ನೋಡಿ. ಗಡಿ ಭಾಗದ ಮರಾಠಿ ವಿದ್ಯಾರ್ಥಿಗಳನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡಿದೆ. ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಿಂದ ಆಫರ್ ಕೊಟ್ಟಿದ್ದಾರೆ. ಗಡಿ ಸಮಸ್ಯೆ ಇರುವ ಬೆಳಗಾವಿ ಸೇರಿದಂತೆ 165 ಗ್ರಾಮಗಳಿಗೆ ಆಮಿಷವನ್ನು ಒಡ್ಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಶೇಕಡ 75ರಷ್ಟು ಶುಲ್ಕದ ವಿನಾಯಿತಿಯ ಆಮಿಷವನ್ನು ಒಡ್ಡಿದ್ದಾರೆ. ಉಚಿತ ಹಾಸ್ಟೆಲ್ ಕೊಡ್ತೀವಿ, ಉಚಿತ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸಿ ಫೀಸ್ನಲ್ಲೂ ಕೂಡ ನಾವು ಕನ್ಸೆಷನ್ ಕೊಡ್ತೀವಿ ಎನ್ನುವ ಭರವಸೆಯನ್ನು ನೀಡಿದ್ದಾರೆ. ಬೆಳಗಾವಿಯ 3 ಕಡೆ ಕಾರ್ಯಾಗಾರವನ್ನು ಮಾಡೋದಾಗಿ ನೋಡಿ. ಏಪ್ರಿಲ್ 22ರಂದು ಏಕಕಾಲದಲ್ಲಿ ಕಾರ್ಯಾಗಾರವನ್ನು ಮಾಡ್ತಾರೆ. ನಿಪ್ಪಾಣಿ, ಬೆಳಗಾವಿ, ಖಾನಾಪುರದಲ್ಲಿ ಕಾರ್ಯಾಗಾರವನ್ನು ಮಾಡುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಒಟ್ಟಾರೆ ಒಂದಾದ ನಂತರ ಒಂದು ಖ್ಯಾತೆ ತೆಗಿತಾ ಇರುವಂಥ ಮಹಾರಾಷ್ಟ್ರ ಈಗ ಸ್ಮೃತಿ ಭವನಕ್ಕೆ ಬೆಳಗಾವಿಯ ಜಿಲ್ಲಾಡಳಿತ ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಗಡಿ ಸಮಸ್ಯೆ ಇರುವ ಬೆಳಗಾವಿಯ ಸುಮಾರು 165 ಗ್ರಾಮಗಳಿಗೆ
ಆ ವಿದ್ಯಾರ್ಥಿಗಳಿಗೆ ನಾವು ಫೀಸ್ನಲ್ಲಿ ವಿನಾಯಿತಿಯನ್ನು ಕೊಡ್ತೀವಿ, ಶುಲ್ಕದಲ್ಲಿ ವಿನಾಯಿತಿ ಕೊಡ್ತೀವಿ, ಉಚಿತವಾಗಿ ಹಾಸ್ಟೆಲ್ ಕೊಡ್ತೀವಿ, ಈ ರೀತಿಯೆಲ್ಲ ಭರವಸೆ ನೀಡಿ ಆಮಿಷವನ್ನು ಒಡ್ಡುತ್ತಿದೆ. ಯಾರೇ ಇರಲಿ ಅವ್ರು ಉಲ್ಲಂಘನೆ ಮಾಡ್ತಾ ಇದ್ದಾರಂದ್ರೆ ಅವರಿಗೆ ನಾವು ಬಿಡಲ್ಲ. ಇದು ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಅದರ ಜೊತೆ ನನಗೆ ಯಾವಾಗಲೂ ನಮ್ಮ ಜಿಲ್ಲೆನಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕಂತ ನನ್ನ ಭಾವನೆ. ಪ್ರತಿ ಒಂದು ಸಂದರ್ಭದಲ್ಲಿ ನಾನು ಬರೀ ಇದೇ ಹೇಳ್ತಾ ಇದ್ದೇನೆ, ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಇರಬೇಕಂತ ಹೇಳ್ತೀನಿ. ಆ ನಿಟ್ಟಿನಲ್ಲಿ ಶಾಂತಿಗೆ ಭಂಗ ಆಗುವ ರೀತಿಯಲ್ಲಿ ಯಾರಾದರೂ ಯಾವುದೇ ಹರಕತ್ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಮಾಡಲಿಕ್ಕೆ ಬಿಡಲ್ಲ. ಸದ್ಯಕ್ಕೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೈಲಾರಿ, ಏನಿದು ಮಹಾರಾಷ್ಟ್ರದ ಮತ್ತೊಂದು ಖ್ಯಾತೆ? DC ಏನು ಹೇಳಿದ್ದಾರೆ ಮೈಲಾರಿ? ಹೌದು ರಂಜಿತ್, ಸ್ಮೃತಿ ಭವನವನ್ನ ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ಏನು ನಿರ್ಮಾಣ ಮಾಡೋದಕ್ಕೆ MS ಹೊರಟಿತ್ತು. ಅದಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಸದ್ಯ ಬ್ರೇಕ್ ಹಾಕಿರುವಂತದ್ದು. ಆ ಬ್ರೇಕ್ ಹಾಕ್ತಿದ್ದಂತೆ ಈಗ ಮತ್ತೊಂದು ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಖ್ಯಾತೆಯನ್ನ ತೆಗೆದುಕೊಂಡಿರುವಂತದ್ದು. ಗೋಲಿಬಾರ್ನಲ್ಲಿ ಮೃತಪಟ್ಟವರ ಹೆಸರಿನಲ್ಲಿ ಸ್ಮೃತಿ ಭವನ ನಿರ್ಮಾಣ ಮಾಡಿ ಅಲ್ಲಿ ಛಾಯಾಚಿತ್ರ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗಿತ್ತು. ಅದಕ್ಕೆ ಈಗ ನಾನು ನೋಟಿಸ್ ಅನ್ನ ಕೊಡ್ತೇನೆ, ಅದಕ್ಕೆ ಬ್ರೇಕ್ ಹಾಕ್ತೇನೆ ಅನ್ನೋ ನಿಟ್ಟಿನಲ್ಲಿ DC ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇದಾದ ನಂತರ ಈಗ ಮತ್ತು ಗಡಿ ಭಾಗದ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಶಿವಾಜಿ ವಿದ್ಯಾಲಯ ಒಂದು ಆಫರ್ ಅನ್ನ ಕೊಟ್ಟಿರುವಂತದ್ದು. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವಂತಹ ಈ ಶಿವಾಜಿ ವಿದ್ಯಾಲಯ ಗಡಿ ಭಾಗದಲ್ಲಿ ಇರುವಂತಹ ಸುಮಾರು 165 ಗ್ರಾಮಗಳ ವಿದ್ಯಾರ್ಥಿಗಳಿಗೆ ಆಫರ್ ಅನ್ನ ಕೊಟ್ಟಿದೆ. ವಿದ್ಯಾರ್ಥಿಗಳಿಗೆ ಸುಮಾರು 75ರಷ್ಟು ಶುಲ್ಕ ವಿನಾಯಿತಿ ಮತ್ತು ಉಚಿತವಾಗಿ ಹಾಸ್ಟೆಲ್ಗಳನ್ನ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಏನು ಭರವಸೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗಾಗಿಯೇ 3 ಕಡೆಗಳಲ್ಲಿ, ಬೆಳಗಾವಿ ಸೇರಿದಂತೆ 3 ಕಡೆಗಳಲ್ಲಿ ಅಂದ್ರೆ ನಿಪ್ಪಾಣಿ, ಬೆಳಗಾವಿ ಮತ್ತು ಖಾನಾಪುರದಲ್ಲಿ ಕಾರ್ಯಾಗಾರವನ್ನ ಮಾಡಿ ಕೋರ್ಸ್ ಮತ್ತು ಸೌಲಭ್ಯದ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತೇವೆ. ಅದು ಏಪ್ರಿಲ್ 22ರಂದು ಈ ಒಂದು ಕಾರ್ಯಾಗಾರ ಏಕಕಾಲಕ್ಕೆ ನಡೆತಿರುವಂತದ್ದು. ಇಲ್ಲಿ ಗಡಿ ಭಾಗದ ವಿದ್ಯಾರ್ಥಿಗಳನ್ನ ಸೆಳೆಯೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಾನು ಮರಾಠಿ ಭಾಷಿಕ ಅನ್ನೋ ಒಂದು ಪ್ರಮಾಣ ಪತ್ರವನ್ನ ಈ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳಿಗೆ ವ್ಯವಸ್ಥೆಗೆ ಈ ಮಹಾರಾಷ್ಟ್ರ ಸರ್ಕಾರ ಧಕ್ಕೆಯನ್ನ ತರ್ತಿದ್ರು. ರಾಜ್ಯ ಸರ್ಕಾರ ಮಾತ್ರ ಸುಮ್ಮನಾಗಿರುವಂತದ್ದು. ರಂಜಿತ್, ಓಕೆ ಮೈಲಾರಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿ. ಮುಂದಿನ ಸುದ್ದಿಯನ್ನು ನೋಡೋಣ. ಸ್ಮೃತಿ ಭವನಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಬೆಳಗಾವಿ ಜಿಲ್ಲಾಡಳಿತ ಬ್ರೇಕ್ ಹಾಕಿದ ಬೆನ್ನಲ್ಲೇ ಮಹಾರಾಷ್ಟ್ರದ ಮತ್ತೊಂದು ಖ್ಯಾತೆ ಹೆಂಗಿದೆ ನೋಡಿ. ಗಡಿ ಭಾಗದ ಮರಾಠಿ ವಿದ್ಯಾರ್ಥಿಗಳನ್ನ ಸೆಳೆಯೋದಕ್ಕೆ ಪ್ಲಾನ್ ಮಾಡಿದೆ. ಕೊಲ್ಲಾಪುರದ ಶಿವಾಜಿ ವಿಶ್ವವಿದ್ಯಾಲಯದಿಂದ ಆಫರ್ ಕೊಟ್ಟಿದ್ದಾರೆ. ಗಡಿ ಸಮಸ್ಯೆ ಇರುವ ಬೆಳಗಾವಿ ಸೇರಿದಂತೆ 165 ಗ್ರಾಮಗಳಿಗೆ ಆಮಿಷವನ್ನು ಒಡ್ಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಶೇಕಡ 75ರಷ್ಟು ಶುಲ್ಕದ ವಿನಾಯಿತಿಯ ಆಮಿಷವನ್ನು ಒಡ್ಡಿದ್ದಾರೆ. ಉಚಿತ ಹಾಸ್ಟೆಲ್ ಕೊಡ್ತೀವಿ, ಉಚಿತ ಹಾಸ್ಟೆಲ್ ಸೌಲಭ್ಯವನ್ನು ಒದಗಿಸಿ ಫೀಸ್ನಲ್ಲೂ ಕೂಡ ನಾವು ಕನ್ಸೆಷನ್ ಕೊಡ್ತೀವಿ ಎನ್ನುವ ಭರವಸೆಯನ್ನು ನೀಡಿದ್ದಾರೆ. ಬೆಳಗಾವಿಯ 3 ಕಡೆ ಕಾರ್ಯಾಗಾರವನ್ನು ಮಾಡೋದಾಗಿ ನೋಡಿ. ಏಪ್ರಿಲ್ 22ರಂದು ಏಕಕಾಲದಲ್ಲಿ ಕಾರ್ಯಾಗಾರವನ್ನು ಮಾಡ್ತಾರೆ. ನಿಪ್ಪಾಣಿ, ಬೆಳಗಾವಿ, ಖಾನಾಪುರದಲ್ಲಿ ಕಾರ್ಯಾಗಾರವನ್ನು ಮಾಡುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಒಟ್ಟಾರೆ ಒಂದಾದ ನಂತರ ಒಂದು ಖ್ಯಾತೆ ತೆಗಿತಾ ಇರುವಂಥ ಮಹಾರಾಷ್ಟ್ರ ಈಗ ಸ್ಮೃತಿ ಭವನಕ್ಕೆ ಬೆಳಗಾವಿಯ ಜಿಲ್ಲಾಡಳಿತ ಬ್ರೇಕ್ ಹಾಕಿದ ಹಿನ್ನೆಲೆಯಲ್ಲಿ ಗಡಿ ಸಮಸ್ಯೆ ಇರುವ ಬೆಳಗಾವಿಯ ಸುಮಾರು 165 ಗ್ರಾಮಗಳಿಗೆ ಆ ವಿದ್ಯಾರ್ಥಿಗಳಿಗೆ ನಾವು ಫೀಸ್ನಲ್ಲಿ ವಿನಾಯಿತಿಯನ್ನು ಕೊಡ್ತೀವಿ, ಶುಲ್ಕದಲ್ಲಿ ವಿನಾಯಿತಿ ಕೊಡ್ತೀವಿ, ಉಚಿತವಾಗಿ ಹಾಸ್ಟೆಲ್ ಕೊಡ್ತೀವಿ, ಈ ರೀತಿಯೆಲ್ಲ ಭರವಸೆ ನೀಡಿ ಆಮಿಷವನ್ನು ಒಡ್ಡುತ್ತಿದೆ. ಯಾರೇ ಇರಲಿ ಅವರು ಉಲ್ಲಂಘನೆ ಮಾಡ್ತಾ ಇದ್ದಾರಂದ್ರೆ ಅವರಿಗೆ ನಾವು ಬಿಡಲ್ಲ. ಇದು ನಾನು ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಅದರ ಜೊತೆ ನನಗೆ ಯಾವಾಗಲೂ ನಮ್ಮ ಜಿಲ್ಲೆನಲ್ಲಿ ಶಾಂತಿ ಸೌಹಾರ್ದತೆ ಇರಬೇಕಂತ ನನ್ನ ಭಾವನೆ. ಪ್ರತಿ ಒಂದು ಸಂದರ್ಭದಲ್ಲಿ ನಾನು ಬರೀ ಇದೇ ಹೇಳ್ತಾ ಇದ್ದೇನೆ, ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಇರಬೇಕಂತ ಹೇಳ್ತೀನಿ. ಆ ನಿಟ್ಟಿನಲ್ಲಿ
ಶಾಂತಿಗೆ ಭಂಗ ಆಗುವ ರೀತಿಯಲ್ಲಿ ಯಾರಾದರೂ ಯಾವುದೇ ಹರಕತ್ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ನಾವು ಮಾಡಲಿಕ್ಕೆ ಬಿಡಲ್ಲ. ಸದ್ಯಕ್ಕೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಮೈಲಾರಿ ಪಟಾತ್ ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಮೈಲಾರಿ, ಏನಿದು ಮಹಾರಾಷ್ಟ್ರದ ಮತ್ತೊಂದು ಖ್ಯಾತೆ? DC ಏನು ಹೇಳಿದ್ದಾರೆ ಮೈಲಾರಿ? ಹೌದು ರಂಜಿತ್, ಸ್ಮೃತಿ ಭವನವನ್ನ ಬೆಳಗಾವಿಯಲ್ಲಿ ಜಿಲ್ಲಾಡಳಿತ ಏನು ನಿರ್ಮಾಣ ಮಾಡೋದಕ್ಕೆ MS ಹೊರಟಿತ್ತು. ಅದಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಸದ್ಯ ಬ್ರೇಕ್ ಹಾಕಿರುವಂತದ್ದು. ಆ ಬ್ರೇಕ್ ಹಾಕ್ತಿದ್ದಂತೆ ಈಗ ಮತ್ತೊಂದು ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಖ್ಯಾತೆಯನ್ನ ತೆಗೆದುಕೊಂಡಿರುವಂತದ್ದು. ಗೋಲಿಬಾರ್ನಲ್ಲಿ ಮೃತಪಟ್ಟವರ ಹೆಸರಿನಲ್ಲಿ ಸ್ಮೃತಿ ಭವನ ನಿರ್ಮಾಣ ಮಾಡಿ ಅಲ್ಲಿ ಛಾಯಾಚಿತ್ರ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದಾಗಿತ್ತು. ಅದಕ್ಕೆ ಈಗ ನಾನು ನೋಟಿಸ್ ಅನ್ನ ಕೊಡ್ತೇನೆ, ಅದಕ್ಕೆ ಬ್ರೇಕ್ ಹಾಕ್ತೇನೆ ಅನ್ನೋ ನಿಟ್ಟಿನಲ್ಲಿ DC ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಇದಾದ ನಂತರ ಈಗ ಮತ್ತು ಗಡಿ ಭಾಗದ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗೆ ಶಿವಾಜಿ ವಿದ್ಯಾಲಯ ಒಂದು ಆಫರ್ ಅನ್ನ ಕೊಟ್ಟಿರುವಂತದ್ದು. ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವಂತಹ ಈ ಶಿವಾಜಿ ವಿದ್ಯಾಲಯ ಗಡಿ ಭಾಗದಲ್ಲಿ ಇರುವಂತಹ ಸುಮಾರು 165 ಗ್ರಾಮಗಳ ವಿದ್ಯಾರ್ಥಿಗಳೇ ಆಫರ್ ಅನ್ನ ಕೊಟ್ಟಿದೆ. ವಿದ್ಯಾರ್ಥಿಗಳಿಗೆ ಸುಮಾರು 75ರಷ್ಟು ಶುಲ್ಕ ವಿನಾಯಿತಿ ಮತ್ತು ಉಚಿತವಾಗಿ ಹಾಸ್ಟೆಲ್ಗಳನ್ನ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಏನು ಭರವಸೆಯನ್ನ ಕೊಟ್ಟಿರುವಂತದ್ದು. ಜೊತೆಗೆ ಮರಾಠಿ ಭಾಷಿಕ ವಿದ್ಯಾರ್ಥಿಗಳಿಗಾಗಿ 3 ಕಡೆಗಳಲ್ಲಿ, ಬೆಳಗಾವಿ ಸೇರಿದಂತೆ 3 ಕಡೆಗಳಲ್ಲಿ ಅಂದ್ರೆ ನಿಪ್ಪಾಣಿ, ಬೆಳಗಾವಿ ಮತ್ತು ಖಾನಾಪುರದಲ್ಲಿ ಕಾರ್ಯಾಗಾರವನ್ನ ಮಾಡಿ ಕೋರ್ಸ್ ಮತ್ತು ಸೌಲಭ್ಯದ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ತೇವೆ. ಅದು ಏಪ್ರಿಲ್ 22ರಂದು ಈ ಒಂದು ಕಾರ್ಯಾಗಾರ ಏಕಕಾಲಕ್ಕೆ ನಡೆತಿರುವಂತದ್ದು. ಇಲ್ಲಿ ಗಡಿ ಭಾಗದ ವಿದ್ಯಾರ್ಥಿಗಳನ್ನ ಸೆಳೆಯೋದಕ್ಕೆ ಕೂಡ ಮುಂದಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಾನು ಮರಾಠಿ ಭಾಷಿಕ ಅನ್ನೋ ಒಂದು ಪ್ರಮಾಣ ಪತ್ರವನ್ನ ಈ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳಿಗೆ ಕೂಡ ಇರುವಂತದ್ದು. ವ್ಯವಸ್ಥೆಗೆ ಈ ಮಹಾರಾಷ್ಟ್ರ ಸರ್ಕಾರ ಧಕ್ಕೆಯನ್ನ ತರ್ತಿದ್ರು, ರಾಜ್ಯ ಸರ್ಕಾರ ಮಾತ್ರ ಸುಮ್ಮನಾಗಿರುವಂತದ್ದು. ರಂಜಿತ್, ಓಕೆ ಮೈಲಾರಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿ.